ನಮಸ್ಕಾರ ಸ್ನೇಹಿತರೆ, ಪಾಕಸೃಷ್ಟಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡೋದು ತುಂಬ ರುಚಿಯಾದ ಆರೋಗ್ಯಕ್ಕೂ ಒಳ್ಳೆಯದಾದ ಸೋಯಾ ಚಂಕ್ಸ್ ಪಲಾವ್. ಇದು ಲಂಚ್ ಬಾಕ್ಸ್ಗೂ ಪರ್ಫೆಕ್ಟ್, ಕಿಡ್ಸ್ ಹಾಗೂ ಎಲ್ಲರಿಗೂ ಪರ್ಫೆಕ್ಟ್ ಆದ ರೆಸಿಪಿ. ಹೆಚ್ಚು ಸಮಯ ಕಳೆದೆ ಶುರು ಮಾಡೋಣವಾ? ಸೋಯಾ ಚಂಕ್ಸ್ ಪಲಾವ್ಗೆ ಬೇಕಾದಂಥ ಪದಾರ್ಥಗಳು: ಸೋಯಾ ಚಂಕ್ಸ್, ಹೆಚ್ಚಿಟ್ಟಿರುವ ತರಕಾರಿಗಳು, ಮೊಸರು, ಮಸಾಲ ಐಟಮ್, ಮಸಾಲ ಪುಡಿಗಳು. ಮೊದಲು ಒಂದು ಬೌಲಲ್ಲಿ ಮೊಸರು, ಸ್ವಲ್ಪ ಅರಿಶಿಣ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ ಎಲ್ಲವೂ ಹಾಕಿ ಚೆನ್ನಾಗಿ ಗಂಟಿರದ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು 2 ಟೇಬಲ್ ಸ್ಪೂನ್ ತುಪ್ಪ, 1 ಸ್ಪೂನ್ ಜೀರಿಗೆ, ಚಕ್ಕೆ, 2 ಲವಂಗ, 2 ಏಲಕ್ಕಿ, 2 ಪಲಾವ್ ಎಲೆ, 1 ಸ್ಟಾರ್ ಹೂವು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1-2 ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ. ನಂತರ ಹೆಚ್ಚಿಟ್ಟಿರುವಂಥ ತರಕಾರಿಗಳನ್ನು 1 ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಮೊದಲೇ ನೆನೆಸಿರ್ತಕ್ಕಂಥ ಸೋಯಾ ಚಂಕ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಒಂದು ಹುಳಿ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಮೊದಲೇ ಕಲಸಿಟ್ಟಿರುವಂಥ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಯಾ ಚಂಕ್ಸ್ ಎಲ್ಲನೂ ಮಿಕ್ಸ್ ಆಗಬೇಕು, ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ನಂತರ 1 ಟೇಬಲ್ ಸ್ಪೂನ್ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನ ಮಸಾಲೆ ಖಾರದ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಮೊದಲೇ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತರಕಾರಿಗಳ ಜೊತೆಗೆ. ನಂತರ ಅಕ್ಕಿಗೆ ಬೇಕಾದಷ್ಟು ನೀರನ್ನು ಸೇರಿಸಿ ನಾನು ಉಪ್ಪು ಕಡಿಮೆ ಆಗಿತ್ತು ಅಂತ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ವಿಜಿಲ್ ಹಾಕಿ 3 ವಿಜಿಲ್ ಆಗೋವರೆಗೂ ಬಿಟ್ಬಿಡಿ. ಈಗ ಕುಕ್ಕರ್ 3 ವಿಜಿಲ್ ಆಯಿತು. ಈಗ ರುಚಿಯಾದ ಸುವಾಸನೆ ಬರುತ್ತಾ ಸೋಯಾ ಚಂಕ್ಸ್ ಪಲಾವ್ ರೆಡಿ. ಸೂಪರ್ ಟೇಸ್ಟಿ ಸೋಯಾ ಚಂಕ್ಸ್ ಪಲಾವ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕಿ, ಪಾಕಸೃಷ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತಷ್ಟು ಅದ್ಭುತ ರುಚಿಗಳ ಜೊತೆಗೆ ಬೇಗ ಸಿಗೋಣ. ಥ್ಯಾಂಕ್ ಯು.